ಸ್ಟಾರ್ಟ್ ಮಾಡೋಣ. ನಮಸ್ಕಾರ ವೀಕ್ಷಕರಿಗೆಲ್ಲ, ಬಿ ಎಂ ನ್ಯೂಸ್ ಚಾನಲ್ಗೆ ತಿರ್ಗಾ ಸ್ವಾಗತ. ನಾನು ನಿಮ್ ತೇಜಸ್. ಇವತ್ತು ನಾವು ಕೆಂಗೇರಿ ಉಪನಗರದಲ್ಲಿರುವ ರೇನ್ಬೋ ಕಿಡ್ಸ್ ಸ್ಕೂಲಿಗೆ ಬಂದಿದ್ದೀವಿ. ಹಲವಾರು ಕಿಡ್ಸ್ ಸ್ಕೂಲ್ ಇದ್ರು ನಾವ್ ಯಾಕೆ ಇವತ್ತು ರೇನ್ಬೋ ಕಿಡ್ಸ್ ಸ್ಕೂಲ್ ಬಂದಿದ್ದೀವಿ ಅಂದ್ರೆ, ಇಲ್ಲಿ ಪ್ರಿನ್ಸಿಪಲ್ ಆಗೋರ ಸ್ಟಾಫ್ ಮಕ್ಕಳನ್ನ ಹೇಗ್ ನೋಡ್ಕೊಂತಾರೆ ಅಂತ ಅದರ ಅನುಭವಿಸೋಕೆ, ಟೀಚರ್ಸ್ ಜೊತೆ ಮಾತಾಡೋದಕ್ಕೆ, ಪ್ರಿನ್ಸಿಪಲ್ ಜೊತೆ ಮಾತಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಸ್ಕೂಲ್ ಪ್ರಿನ್ಸಿಪಲ್ ಆದ ನಿತ್ಯ ಅವರು. ಸೊ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ನಿತ್ಯ ಅವರೇ, ಹೇಗಿದ್ದೀರಿ? ನಮಸ್ತೆ ಸರ್, ಆರಾಮ. ನಾವು ನಾವು ಚೆನ್ನಾಗಿದ್ದೀವಿ. ಸೊ ನಮ್ಮ ಮೇನ್ ಪ್ರಶ್ನೆ ಏನಂದ್ರೆ, ರೇನ್ಬೋ ಕಿಡ್ಸ್ ಸ್ಕೂಲ್ ಅನ್ನೋದು ನಿಮ್ಮ ಮೈಂಡಿಗೆ ಏನಕ್ಕೆ ಬಂತು? ಯಾಕೆ ಈ ರೇನ್ಬೋ ಕಿಡ್ಸ್ ಸ್ಕೂಲ್ ಅನ್ನು ಮಾಡಬೇಕು? ಹಲವಾರು ಕಿಡ್ಸ್ ಸ್ಕೂಲ್ ಇದ್ರು, ಯಾಕೆ ನೀವು ಇದನ್ನ ಚೂಸ್ ಮಾಡಿದ್ರಿ ರೇನ್ಬೋ ಕಿಡ್ಸ್ ಸ್ಕೂಲ್? ಸರ್, ಆಕ್ಚುಲಿ ರೇನ್ಬೋ ಕಿಡ್ಸ್ ಅನ್ನೋದು ಇಟ್ಸ್ ಅ ಕಲರ್ಫುಲ್ ಸ್ಕೂಲ್ ವೇರ್ ಇಟ್ ಇಸ್ ಡಿಫ್ರೆಂಟ್ಲಿ ಯೂನಿಕ್. ಆಕ್ಚುಲಿ ನೋಡ್ಬೇಕಂದ್ರೆ ಈ ಸರೌಂಡಿಂಗ್ ಅಲ್ಲೇ ನಮ್ ಫೀಸ್ ಸ್ಟ್ರಕ್ಚರ್ ತರ ಎಲ್ಲೂ ಇಲ್ಲ. ಸೊ ವಿ ಹಾರ್ಡ್ಲಿ ಚಾರ್ಜ್ ವೆರಿ ಲೆಸ್ ಫೀಸ್ ಬಿಕಾಸ್ ವಾಟ್ ವಿ ಹ್ಯಾವ್ ಗಾನ್ ಥ್ರೂ ಅಲ್ಲ, ಅದು ಅದರ್ ಪೇರೆಂಟ್ಸ್ ಶುಡ್ ನಾಟ್ ಗೋ ಥ್ರೂ ಇಟ್. ಸೊ ದಟ್ ವಾಸ್ ಅ ಮೇನ್ ಥಿಂಗ್ ವಾಟ್ ವಿ ಹ್ಯಾವ್ ಹಿಯರ್ ಟುಡೇ. ಸೊ ಫೀಸ್ ಸ್ಟ್ರಕ್ಚರ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಯಾವುದೇ ಸ್ಕೂಲ್ ಕಂಪೇರ್ ಮಾಡಿದ್ರೂ ನಮ್ಮಲ್ಲೇ ಕಮ್ಮಿ ಇದೆ. ದೆನ್ ಹೌ ದ ಟೀಚಿಂಗ್ ಸ್ಟಾಫ್ಸ್ ಅಂದ್ರೆ ದೇ ಆರ್ ಸೋ ಫ್ರೆಂಡ್ಲಿ ದಟ್ ಯು ನೆವರ್ ಗೆಟ್ ಅ ಎನ್ವೈರ್ಮೆಂಟ್ ಲೈಕ್ ದಿಸ್. ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ, ಯೂನಿಕ್ ಆಗಿ ಟೀಚ್ ಮಾಡ್ತಾರೆ, ಕ್ರಿಯೇಟಿವಿಟಿ ಇರುತ್ತೆ. ಸೊ ಎವ್ರಿ ವೀಕೆಂಡ್ಸ್ ದೇ ವಿಲ್ ಬಿ ಅ parent teachers meetings so that the communication between the parents and teachers will be so good that parents hatra communication ಚೆನ್ನಾಗಿದ್ರೆ we can build a strong foundation. So we give the strong foundation here, sir. ಸೊ ಇವತ್ತವರೆಗೂ ಎಷ್ಟು ಜನ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಇವಾಗ? ಸರ್, ಆಕ್ಚುಲಿ ನಾನು ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಾರ್ಡ್ಲಿ ಐ ಹ್ಯಾಡ್ ಓನ್ಲಿ 6 ಸ್ಟೂಡೆಂಟ್ಸ್. ಈಗ ಹೆಂಗಾಗಿದೆ ಅಂದ್ರೆ ವಿ ಆರ್ ಗಾನ್ ಥ್ರೂ ಅರೌಂಡ್ 50 ಸ್ಟೂಡೆಂಟ್ಸ್. ಹಾಫ್ ಸೆಂಚುರಿ ರೀಚ್ ಮಾಡಿದೀವಿ. ಇಟ್ಸ್ ಆಲ್ ಅಬೌಟ್ ಮೈ ಪ್ಯಾರೆಂಟ್ಸ್. ಸೊ ಅವ್ರ ಎನ್ಕರೇಜ್ಮೆಂಟ್, ಅವ್ರ ಸಪೋರ್ಟು. ಸೊ ಈ ತರ ವಿ ಹ್ಯಾವ್ ರೀಚ್ಡ್ ಅರೌಂಡ್ 50 ಸ್ಟೂಡೆಂಟ್ಸ್. ಇವಾಗ ಪೇರೆಂಟ್ಸ್ ಹಲವಾರು ಕಿಡ್ಸ್ ಸ್ಕೂಲ್ ಇದ್ರು ನಿಮ್ ಕಿಡ್ಸ್ ಸ್ಕೂಲ್ ಬಂದು ಏನಕ್ಕೆ ಅಡ್ಮಿಷನ್ ಮಾಡಬೇಕು? ಅಡ್ಮಿಷನ್ ಮಾಡೋದ್ರಿಂದ ಅವ್ರಿಗೆ ಏನೇನ್ ಬೆನಿಫಿಟ್ಸ್ ಸಿಗುತ್ತೆ ಪೇರೆಂಟ್ಸ್ಗೆ? ನೀವು ಮಕ್ಕಳನ್ನ ಹೇಗೆ ನೋಡ್ಕೊಂತ ಇದ್ದೀರಾ ಅದ್ರ ಬಗ್ಗೆ ಚೂರು ವಿವರಣೆ ಮಾಡಿ. ಸರ್, ಬೇರೆ ಸ್ಕೂಲ್ ಕಂಪೇರ್ ಮಾಡಿದ್ರೆ ವಿ ಗಿವ್ ಅ ಮದರ್ಲಿ ಎನ್ವೈರ್ಮೆಂಟ್. ಆಕ್ಚುಲಿ ಐ ಹ್ಯಾವ್ ರಿಸೀವ್ಡ್ ಅನ್ ಅವಾರ್ಡ್ ಫ್ರಮ್ ಮೈ ಪ್ಯಾರೆಂಟ್ಸ್ ಆಲ್ಸೋ. ಲೈಕ್ ಎಷ್ಟು ಮದರ್ಲಿ ಎನ್ವೈರ್ಮೆಂಟ್ ಸಿಗುತ್ತೆ ಅಂದ್ರೆ, ಸೊ ಪ್ಯಾರೆಂಟ್ಸ್ ಆರಾಮಾಗಿರ್ತಾರೆ ಮನೆಯಲ್ಲಿ. ಸೊ ಡೇ ಕೇರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ದೇ ಕಮ್ ಇನ್ ದಿ ಮಾರ್ನಿಂಗ್ ಬೈ 8:30, ಸ್ಟಿಲ್ ಈವ್ನಿಂಗ್ 6:30 ವರ್ಗು ಇಲ್ಲಿ ಇರ್ತಾರೆ. ಸೊ ನಾವ್ ಹೆಂಗ್ ನೋಡ್ಕೋತೀವಿ ಅದೇ ರೀತಿಯಲ್ಲಿ ದೇ ಬಿ ಸೋ ಹ್ಯಾಪಿ ಅಲ್ಲ. ಸೊ ವಿ ಆರ್ ದಿ ಸೆಕೆಂಡ್ ಮದರ್ಸ್ ಟು ದಮ್. ಇವನ್ ಮೈ ಟೀಚರ್ಸ್, ಮೈ ಸ್ಟಾಫ್ಸ್, they are so friendly that the students, they never expect their parents here. So parents nane martbiಟ್ಟು they think we are their parents and we give them a care like a motherly environment. ಎಷ್ಟು ಜನ ಟೀಚಿಂಗ್ ಸ್ಟಾಫ್ಸ್ ಇದ್ದಾರೆ ಮಕ್ಕಳಿಗೆ, ಮತ್ತೆ ಟೋಟಲ್ ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ? ಸೊ ಪ್ರತಿ ಕ್ಲಾಸ್ ಅಲ್ಲಿ 2 ಟೀಚರ್ಸ್ ಇರ್ತಾರೆ, ಒಂದು ಮದರ್ ಟೀಚರ್ ಅಂಡ್ ಒಂದು ಅಸಿಸ್ಟೆಂಟ್ ಟೀಚರ್ ಇರ್ತಾರೆ. ಅಂಡ್ ವಿ ಹ್ಯಾವ್ 6 ಟೀಚರ್ಸ್ ಹಿಯರ್ ಅಂಡ್ 3 IMA aunties who take care till 6:30. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಏನಕ್ಕೆ ರೇನ್ಬೋ ಕಿಡ್ಸ್ ಸ್ಕೂಲಿಗೆ ಬಂದು ನೀವು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು ಅಂತ. ಸೊ ಇದನ್ನ ಜಾಸ್ತಿ ಮಾಹಿತಿ ಬೇಕಂದ್ರೆ ಸ್ಕೂಲ್ ಬಗ್ಗೆ ಇವರು ಅವ್ರ ಮೊಬೈಲ್ ನಂಬರ್ ಹೇಳ್ತಾರೆ. ಆ ಮೊಬೈಲ್ ನಂಬರ್ನ ನೀವು ನೋಟ್ ಮಾಡ್ಕೊಬೋದು, ಕರೆ ಮಾಡಿ ಅವ್ರಿಗೆ. ಸೊ ನಿಮಗೆ ಅಡ್ಮಿಷನ್ ಮಾಡೋ ಟೈಮಲ್ಲೇ ಅವ್ರ ಪ್ರೆಸೆಂಟೇಷನ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು ಅಂತ. ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆನ ಹೇಳಿ, ಸೊ ದಟ್ ನಿಮ್ಮ ಪೇರೆಂಟ್ಸ್ ಬಂದು ಮಕ್ಕಳನ್ನ ಅಡ್ಮಿಷನ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ರೇನ್ಬೋ ಕಿಡ್ಸ್ ಕೆಂಗೇರಿ ಉಪನಗರದಲ್ಲಿ ಲೊಕೇಟ್ ಆಗಿದೆ. And my phone number is 9945678516. Good morning, everyone. My name is Anushka. I am studying in LKG. My school name is Rainbow Kids. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ತಂದೆ ನೀನು, ತಾಯಿ ನೀನು, ಬಂಧು
ಬೆಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. Studying in UKG. ವಕ್ರತುಂಡ ನಮಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ.